ಹಾಯ್ ಫ್ರೆಂಡ್ಸ್, ಜಸ್ಟ್ 100 ರೂಪೀಸಲ್ಲಿ ಬೆಂಗಳೂರಿನಲ್ಲಿ ನಯಾಗ್ರಾ ಫಾಲ್ಸ್ನ ನೋಡ್ಬೋದು. ನಯಾಗ್ರಾ ಫಾಲ್ಸ್ನ ರೆಪ್ಲಿಕಾನ ನೋಡ್ಬೋದು. ಎಲ್ಲಿ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಯ್ತಲ್ವಾ, ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಎಲ್ಲ ಗ್ರೌಂಡ್ಗಳಲ್ಲೂ ಒಂದೊಂದು ಎಕ್ಸಿಬಿಷನ್ಸ್ ನಡೀತಾ ಇದೆ. ಸೊ ನಾವು ಫಸ್ಟ್ ನಿಮಗೆ ರಾಷ್ಟ್ರೀಯ ಗ್ರಾಹಕರ ಮೇಳದಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಬಿನ್ನಿ ಮಿಲ್ಸ್ ಗ್ರೌಂಡ್ನಲ್ಲಿ ನಡೀತಿರೋದು ಗ್ರಾಹಕರ ಮೇಳದಲ್ಲಿ ನಾವು ನಯಾಗ್ರಾ ಫಾಲ್ಸ್ನ ರೆಪ್ಲಿಕಾನ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೂ ಕೂಡ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ನೋಡಿ ಗೊತ್ತಾಗುತ್ತೆ. ಫಸ್ಟು ಬೈಕ್ ಪಾರ್ಕಿಂಗಿಗೆ 20 ರೂಪೀಸ್ ತೊಗೊಂಡ್ರು. ಸೊ ಎಂಟ್ರಿ ಫೀಸ್ ಜಸ್ಟ್ 100 ರೂಪೀಸ್. ನೀವು ಇಲ್ಲಿಗೆ ಬಂದರೆ ಮಕ್ಕಳಿಗೆ ತುಂಬಾ ಎಂಜಾಯ್ ಮಾಡಿಸ್ಬೋದು. ಯಾಕಂದರೆ ಅದ್ಭುತವಾದ ಚಿಟ್ಟೆಗಳ ಲೋಕನೂ ಕೂಡ ಸೃಷ್ಟಿಸಿದ್ದಾರೆ. ನನ್ನ ಮಗಳು ಕೂಡ ಫಸ್ಟ್ ಎಂಟ್ರಿ ಆದ ತಕ್ಷಣ ಅದು ದೊಡ್ಡದು ಹನಿಬಿ ಇತ್ತು, ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾ ಇದ್ಲು. ಇನ್ನು ಒಳಗಡೆ ಹೋದರೆ ಇನ್ನು ಎಕ್ಸೈಟ್ ಎಷ್ಟಾಗ್ತಾಳೆ ಅಂತ ಹೇಳಿ ಅಂದ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲೇ ಸ್ವಾಗತ. ನೆಕ್ಸ್ಟ್ ಮುಂದೆ ಹಾಗೆ ಹೋಗ್ತಾ ಇದ್ದರೆ ಅಲ್ಲೇ ಕಾಣಿಸ್ಬಿಡುತ್ತೆ ನಮಗೆ ಏನಂತ ಅಂದರೆ ನಯಾಗ್ರಾ ಫಾಲ್ಸ್ಗೆ USA ಹೋಗಿ ಅಲ್ಲಿ ತನಕ ಹೋಗಿ ನೋಡೋಕ್ಕೆ ಆಗಲ್ವಲ್ಲ. ಸೊ ಹಾಗಾಗಿ ಇಲ್ಲೇ ಬಂದು ನೋಡ್ಬೋದು. ಬೆಂಗಳೂರಲ್ಲಿ ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಇದನ್ನು ನಿರ್ಮಾಣ ಬರೋಕ್ಕೆ ಆಲ್ಮೋಸ್ಟ್ 2 months ಆಯ್ತಂತೆ. 50ಕ್ಕೂ ಹೆಚ್ಚು ಜನ ಕಾರ್ಮಿಕರು ಕೆಲಸ ಮಾಡಿ ಇದನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಬರ್ತಾ ಹಾಗೆ ಅದ್ರ ಲುಕ್ಕು ಕೂಡ ತುಂಬಾ ಚೇಂಜ್ ಆಗುತ್ತೆ. ಬೆಳಗಿನ ಟೈಮ್ ನೋಡೋದಕ್ಕಿಂತ ನೈಟೇ ಇದು 4 o'clock-ಇಂದ 9 o'clock ತನಕ ಇರುತ್ತೆ ರಾತ್ರಿ. ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ನಾವು ಅಕ್ಕೋರು ಬಂದಾಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಒಂದು ಸರಿ ಇದು ಸ್ವಲ್ಪ ನನ್ನ ಮನೆಗೂ ಇಲ್ಲಿಗೂ ತುಂಬ ದೂರ ಇರೋದ್ರಿಂದ ನಾವು ಒಂದು ಸರಿ ಹೋಗಿ ನೋಡ್ಕೊಂಡು ಬರೋಣ, ಚೆನ್ನಾಗಿದ್ರೆ ನೆಕ್ಸ್ಟ್ ಅಕ್ಕೋರನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ಚಿಟ್ಟೆಗಳ ಲೋಕ ಕೂಡ ಸೃಷ್ಟಿ ಮಾಡಿದ್ದಾರೆ. ಅದು ಕೂಡ ತುಂಬ ಅದ್ಭುತವಾಗಿದೆ. ವಿಡಿಯೋನ ಸ್ಕಿಪ್ ಮಾಡಿದೆ, ಪ್ಲೀಸ್ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಎಲ್ಲ ನನ್ನ ಹಸ್ಬೆಂಡ್ ಸ್ವಲ್ಪ ವೀಡಿಯೋಸ್ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದರೆ ಪ್ಲೀಸ್ ಯಾರು ಏನು ಅಂದ್ಕೊಬೇಡಿ. ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡ್ತಾ ಇರ್ಬೋದು, ನಾವು ಒಂದು ಇಲ್ಲಿಗೆ ಬರೋಷ್ಟೊತ್ತಿಗೆ 6 o'clock ಆಗಿತ್ತು. ಸೊ ಹಾಗಾಗಿ ನೈಟ್ ಆಗ್ತಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕ್ರೌಡ್ ಕೂಡ ಕಡಿಮೆ ಇದ್ದರೂ ನಾವು ಅಲ್ಲಿಗೆ ಹೋದಾಗ ಅದಾದಮೇಲೆ ತುಂಬಾ ಜನ ಬಂದರು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು. ನೀವು ಕೂಡ ಬೆಂಗಳೂರಲ್ಲಿದ್ದರೆ ಮಕ್ಕಳನ್ನ ಮನೆಯಲ್ಲೇ ಕೂರಿಸ್ಕೊಂಡು ಅವ್ರಿಗೂ ಕೂಡ ಬೋರ್ ಆಗಿರುತ್ತೆ. ಒಂದು ಸರಿ ನೋಡಿ, ಅವ್ರಿಗೂ ಕೂಡ ಸ್ವಲ್ಪ ಚೇಂಜಸ್ ಸಿಗುತ್ತೆ. ಹಾಗೆ ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ಅದರಲ್ಲೊಂದೆರಡು ಮಾತೇ ಇಲ್ಲ. ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳುಗಳಿಗೆ.
ನಾವಿವಾಗ ಎಂಟ್ರ್ ಆಗಿದ್ದೀವಿ ಅದ್ಭುತವಾದ ಬಟರ್ಫ್ಲೈ ಲೋಕಕ್ಕೆ. ನಮಗೆ ಇಷ್ಟು ಖುಷಿ ಆಗ್ತಿರ್ಬೇಕಾದ್ರೆ ಚಿಕ್ಕ ಮಕ್ಕಳುಗಳಿಗೆ ಎಷ್ಟು ಖುಷಿ ಆಗ್ತಾ ಇರ್ಬೋದು ನೋಡಿ. ಆ ರೋಬೋಟಿಕ್ ಬಟರ್ಫ್ಲೈಸ್ ಇದೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಅಲ್ಲೇ ಹೋಗಿ ನೋಡಿದ್ರೆ ನಿಜವಾಗ್ಲೂ ಸಖತ್ ಖುಷಿಯಾಗುತ್ತೆ. ವಿಡಿಯೋಗೋಸ್ಕರ ಹೇಳ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಮಕ್ಕಳನ್ನು ಒಂದು ಸಾರಿ ನಿಜವಾಗ್ಲೂ ಇಲ್ಲಿ ಕರ್ಕೊಂಡು ಹೋಗಬೇಕು. ತುಂಬ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ. ಆ ಥರದ್ದೆಲ್ಲ ಇವಾಗ ಈ ಥರದ್ದೆಲ್ಲ ಹುಳಗಳನ್ನ ನೋಡೋದು ತುಂಬ ರೇರು. ಬಟ್ ಇಲ್ಲಿ ನೋಡಿ ಅಂತ ಹೇಳಿ ಮಕ್ಳಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಬೋದು. ಹನಿ ಬೀ ಎಲ್ಲ ಇದು ರೋಬೋಟಿಕ್ ಬಟರ್ಫ್ಲೈಸು ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ನಿಜವಾಗ್ಲೂ ವಿಡಿಯೋದಲ್ಲಿ ನೋಡೋದಕ್ಕಿಂತ ನನಗೆ ಅನ್ನಿಸ್ತಿದೆ, ನಾನು ವಿಡಿಯೋ ವಾಯ್ಸ್ ಓವರ್ ನೋಡ್ತಿದ್ದೀನಲ್ವ ವಿಡಿಯೋ, ಇಲ್ಲಿಗಿಂತ ಅಲ್ಲಿ ನಿಜ ಲೈವಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಎಲ್ಲ ಇನ್ಸೆಟ್ಸು. ಹನಿಬಿ ನೋಡ್ಬೋದು, ಅದ್ರ ರೆಕ್ಕೆ ಎಲ್ಲ ಈ ಥರ ಮೂವ್ ಆಗ್ತಿರುತ್ತಲ್ವ, ಅದನ್ನೆಲ್ಲ ಲೈವಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಮಶ್ರೂಮ್ ಕೂಡ ಲೈಟಿಂಗ್ಸ್ ಕೂಡ ಹೈಲೈಟಾಗಿ ಮಾಡಿರ್ತಾರಲ್ವ, ಸೊ ಹಾಗಾಗಿ ನನ್ನ ಮಗಳು ಫುಲ್ ಎಕ್ಸೈಟ್ ಆಗಿ ಅದು ನೋಡು ಅಮ್ಮ ಬಟರ್ಫ್ಲೈ ಹನಿಬಿ ಅಂತ ಎಲ್ಲ ತೋರಿಸ್ತಿದ್ಲು. ಈ ಥರ ಚಿಕ್ಕ ಮಕ್ಕಳು ಯಾರಾದರೂ ಮನೇಲಿ, ಇದು ಚಿಕ್ಕ ಮಕ್ಕಳು ಅಂತ ಅಲ್ಲ, ಮಕ್ಕಳು ಯಾರಾದರೂ ಮನೇಲಿ ಇರ್ತಾರಲ್ವ ಮಕ್ಕಳುಗಳು, ಸೊ ಅವ್ರಿಗೆಲ್ಲ ಹೆಂಗಿದ್ರೂ ರಜಾ ಇದೆ ಮನೇಲಿ, ಅವ್ರಿಗೂ ಟಿ ವಿ ತೋರಿಸೋದ್ರ ಬದಲು ಫೋನ್ ಕೊಡೋದ್ರ ಬದಲು ಒಂದು ಸಂಜೆ ಟೈಮ್ ಈ ಥರ ಫ್ರೀಯಾಗಿ ಮಕ್ಳಿಗೋಸ್ಕರನೇ ಅಂತಲೇ ಫ್ರೀ ಮಾಡ್ಕೊಂಡು ಬಂದು ತೋರಿಸೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ಅವ್ರು ಖುಷಿ ಪಡೋದ್ರಲ್ಲಿ ನಮಗೂ ಖುಷಿ ಆಗುತ್ತೆ ಅನ್ನೋದಿದ್ದರೆ ನಾವು ಕರ್ಕೊಬಂದು ತೋರಿಸೋದ್ರಲ್ಲಿ ಏನೂ ತಪ್ಪಿಲ್ಲ. ದಯವಿಟ್ಟು ಒಂದು ಸಾರಿ ರಜೆ ಇದೆ, ಹೆಂಗಿದ್ರೂ ಬನ್ನಿ ಅಲ್ಲ, ಬಿನ್ನಿ ಮಿಲ್ಸ್ ಗ್ರೌಂಡಲ್ಲಿ ನಡೀತಾ ಇದೆ ಈ ಎಕ್ಸಿಬಿಷನ್ನು. ದಯವಿಟ್ಟು ಒಂದು ಸಾರಿ ಹೋಗಿ ನೋಡ್ಕೊಂಡು ಬನ್ನಿ. ರೋಬೋಟಿಕ್ ಬಟರ್ಫ್ಲೈಸ್ ಎಲ್ಲ ನೋಡೋದಾದಮೇಲೆ ನೆಕ್ಸ್ಟ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಆರ್ಗಾನಿಕ್ ಜ್ಯೂಸಸ್ ಆಗಿರ್ಬೋದು, ನಾರ್ಮಲ್ ಡೈಲಿ ಯೂಸಿಗೆ ಕಿಚನ್ ಐಟಮ್ಸ್ ಆಗಿರ್ಬೋದು, ಹಾಗೆ ಪೆನ್ಸು, ಬುಕ್ಸು, ಹಾಗೆ ಅಕ್ಷಯ ಅವ್ರದ್ದು ಬರುತ್ತಲ್ವ ತುಪ್ಪ ಆಗಿರ್ಬೋದು, ದೋಸೆ ಬ್ಯಾಟರು ಅದೆಲ್ಲ ಇತ್ತು.
ಇಲ್ಲಿ ನೋಡ್ಬೋದು ಗೀ, ಹಾಗೆ ಕೊಕೊನಟ್ ಆಯಿಲು, ಕೌ ಮಿಲ್ಕು ಎಲ್ಲ ಪ್ರತಿಯೊಂದು ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಇತ್ತು. ನಾನೇನು ಪರ್ಚೇಸ್ ಮಾಡಲಿಲ್ಲ. ಸೊ ಅದಾದಮೇಲೆ ಮುಂದೆ ಹಾಗೆ ನೋಡ್ಕೊಂಡ್ವಿ. ಮುದ್ದಮ್ಮ ಬಲೂನ್ಸ್ ಎಲ್ಲ ನೋಡಿ ಕೇಳಿದ್ಲು, ಏನು ಕೊಡಿಸ್ಲಿಲ್ಲ, ಯಾಕಂದರೆ ಬೈಕಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಹಾಗೆ ನಾವು ಆ ಥರದ್ದೆಲ್ಲ ಕೊಡ್ಸೋಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ನೋಡ್ಕೊಂಡ್ಮೇಲೆ ಮುಂದೆ ಸ್ಟಾಲ್ಸಲ್ಲಿ ಅದು ಇದು ಸ್ಲಿಪ್ಪರ್ಸ್ ಆಗಿರ್ಬೋದು, ಬ್ಯಾಂಗಲ್ಸು, ಜ್ಯುವೆಲ್ಸ್ ಎಲ್ಲನೂ ಮಾರ್ತಾಯಿದ್ರು. ನಾವು ಸುಮ್ಮನೆ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಆರ್ಟಿಫಿಷಿಯಲ್ ಜಾಸ್ತಿ ಯೂಸ್ ಮಾಡಲ್ಲ. ಕಾಲೇಜ್ ಟೈಮಲ್ಲಿ ಅವಾಗ ಯೂಸ್ ಮಾಡ್ತಿದ್ದೆ, ಇವಾಗ ಅದೂ ಇಲ್ಲ. ಹಪ್ಪಳ, ಉಪ್ಪಿನಕಾಯಿಸು, ಹಾಗೆ ಪುಳಿಯೋಗರೆ ಪೌಡರು, ಸಾಂಬಾರು ಪೌಡರು ಪ್ರತಿಯೊಂದು ಕೂಡ ಮಾರ್ತಾಯಿದ್ರು. ಆ ಸ್ಟಾಲ್ಸ್ ಸ್ವಲ್ಪ ಇನ್ನೂ ಖಾಲಿನೇ ಇತ್ತು, ಜಾಸ್ತಿ ಸ್ಟಾಲ್ಸ್ ಇರಲಿಲ್ಲ. ಈ ಥರ ಆಯಿಲ್ ಐಟಮ್ಸ್ದೆಲ್ಲ, ಫ್ರೈಡ್ ಐಟಮ್ ಎಲ್ಲ ಮಾರ್ತಾಯಿದ್ರು. ನಾವೇನು ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಹೊರಗಡೆ ಫುಡ್ಡು ಆಲ್ಮೋಸ್ಟ್ ಫುಲ್ ಕಂಟ್ರೋಲ್ ಮಾಡಿಬಿಟ್ಟಿದ್ದೀವಿ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾವು ಹೊರಗಡೆ ತಿಂತಾ ಇರೋದು. ಇವಾಗ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಹಾಗಾಗಿ ಅದೆಲ್ಲ ನೋಡಿದ್ಮೇಲೆ ಪಾಪ್ಕಾರ್ನ್, ಒಂದು ಪಾಪು ಕೇಳ್ತಾಳೆ ಅಂತ ಪಾಪ್ಕಾರ್ನ್ ತೊಗೊಂಡೆ. ಬಟ್ ಅವಳು ಪಾಪ್ಕಾರ್ನ್ ಕೇಳಿದೆ, ಬೇರೆದೇನೋ ತೊಗೊಂಡು ತಿಂದಳು. ಇಲ್ಲಿ ವೆಜಿಟೇಬಲ್ ಸೀಡ್ಸು, ಫ್ಲವರ್ಸ್ದು ಎಲ್ಲ ಮಾರ್ತಾಯಿದ್ರು. ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಒಂದೊಂದು ಬರುತ್ತೆ, ಒಂದೊಂದು ಬರಲ್ಲ. ನಾನು ಕೂಡ ಫಸ್ಟೆಲ್ಲ ಈ ಥರ ಸೀಡ್ಸ್ ಎಲ್ಲ ತೊಗೊಂಡು ಟ್ರೈ ಮಾಡಿದ್ದೆ. ಬಟ್ ಒಂದೊಂದು ಬಂತು, ಒಂದೊಂದು ಬರಲಿಲ್ಲ. ಪಾಪು ಈ ಏರೋಪ್ಲೇನ್ ಮೇಲೆ ಕೂರ್ತೀನಿ ಅಂತ ಅಂದ್ಲು. ಸೊ ಹಾಗಾಗಿ ನಾನು ಕೂಡ ಅವಳ ಜೊತೆ ಕೂತ್ಕೊಬೋದಿತ್ತು. ಅದಕ್ಕೆ ನಾನು ಕೂಡ ಕೂತ್ಕೊಂಡು ಪಾಪು ಜೊತೆ ನಾನು ಕೂಡ ಎಂಜಾಯ್ ಮಾಡಿದೆ. ತುಂಬಾ ಖುಷಿಯಾಯಿತು, ಚೆನ್ನಾಗಿತ್ತು. ಈ ಥರದ್ದೆಲ್ಲ ಇವಾಗ ಆಡೋಕ್ಕೆ ಆಗಲ್ಲ, ತಲೆನೋವು ಬಂದುಬಿಡುತ್ತೆ ನನಗೆ ಸೌಂಡಿಗೆ. ಸೊ ಹಾಗಾಗಿ ಅಲ್ಲಿ ಕ್ರೌಡು ಕೂಡ, ಮಿಷಿನ್ ಸೌಂಡ್ಸ್ ಎಲ್ಲ ಇತ್ತಲ್ವ, ಸ್ವಲ್ಪ ಮನೆಗೆ ಹೋಗೋಷ್ಟೊತ್ತಿಗೆ ತಲೆನೋವು ಬಂದೇ ಬಿಟ್ಟಿತ್ತು. ನೋಡಿ ನನ್ನ ಮಗಳು ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಅಲ್ಲಿ 2 ಬಟನ್ ಕೊಟ್ಟಿರ್ತಾರೆ. ಮೇಲೋಗಬೇಕು ಅಂದರೆ ರೆಡ್, ಗ್ರೀನು 2 ಬಟನ್ ಇರುತ್ತೆ. ಮೇಲೋಗೋಕ್ಕೆ ರೆಡ್ಡು, ಕೆಳಗಡೆ ಬರೋಕ್ಕೆ ಗ್ರೀನು. ಆ ಥರ ಬಟನ್ ಪ್ರೆಸ್ ಮಾಡಿದ್ರೆ ಮೇಲೆ ಕೆಳಗೆ ಹೋಗುತ್ತೆ. ಚೆನ್ನಾಗಿತ್ತು ಮಕ್ಕಳಿಗೆ ಎಂಜಾಯ್ ಮಾಡೋಕ್ಕೆ. ನಮ್ಮ ಅಮ್ಮು ಚೋಟುನ ಮಿಸ್ ಮಾಡಿಕೊಂಡೆ ತುಂಬ. ನಮ್ಮ ಬಬ್ಲೂನು ಕೂಡ ಮಿಸ್ ಮಾಡಿಕೊಂಡೆ. ಅವರೆಲ್ಲ ಬಂದ ಮೇಲೆ ಕರ್ಕೊಂಡು ಹೋಗಬೇಕು. ಇಲ್ಲಿ ಮೈಸೂರು ಪ್ಯಾಲೇಸ್ ಗ್ರೌಂಡಲ್ಲಿ ಕೂಡ ಮಾಡಿದ್ದಾರೆ. ಸೊ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಕ್ಕ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದಮೇಲೆ ಫುಲ್ ಎಂಜಾಯ್ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ, ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಪಾಪು ಕಾರ್ ಮೇಲೆ ಕೂತ್ಕೊಬೇಕು ಅಂತ ಬೇಜಾರು ಮಾಡ್ಕೊಂಡಿದ್ಲು. ಅಲ್ಲಿ ಕೂರ್ತೀನಿ ಅಂತ ಹೇಳಿ, ಸಾಕು ಸುಮ್ಮನೆ ಏನಕ್ಕೆ ಅಂತ ಹೇಳಿ, ಅಮ್ಮಕ್ಕವ್ರು ಬರ್ತಾರಲ್ಲ ಅವಾಗ ಕೂರು ಅಂತ ಹೇಳಿ ನಾನು ಹೇಳ್ತಾಯಿದ್ದೀನಿ. ಇಲ್ಲ ನಾವು ಕೂರಬೇಕು ಅಂತ ಬೇಜಾರು ಮಾಡ್ಕೊಂಡು ಆ ಥರ ಸಿಟ್ಟು ಮಾಡ್ಕೊಂಡು ಹೇಳ್ತಿಲ್ಲ, ಚಿಕ್ಕ ಮಕ್ಕಳದು ಬೇಡ ನೀನು ಕೂರೋದು ಅಂತ ಹೇಳಿ ನಾವು ವಾಪಸ್ ಕರ್ಕೊಬಂದ್ವಿ. ಒಂದೊಂದು ಗೇಮಿಗೆ 100 ರೂಪೀಸು, ಇಲ್ಲಾಂದರೆ 50 ರೂಪೀಸ್ ಇರ್ತಿತ್ತು. ಇದಕ್ಕೆ 50 ರೂಪೀಸ್ ಅನಿಸುತ್ತೆ. ಎಲ್ಲ ನೋಡ್ಕೊಂಡು ನನಗೇನು ಆಡೋ ಇಂಟ್ರೆಸ್ಟ್ ಇರಲಿಲ್ಲ. ನನ್ನ ಹಸ್ಬೆಂಡ್ ಇದ್ದು ಜಾಯಿಂಟ್ ವೀಲ್ ಮೇಲೆ ಕೂರೋಣ ಅಂತ ಹೇಳಿದ್ರು. ಬಟ್ ಅಲ್ಲಿ ತುಂಬಾ ಕ್ರೌಡ್ ಇದ್ದಿದ್ದರಿಂದ ಮನೆಗೆ ಹೋದರೆ ಸಾಕಾಗಿತ್ತು. ಅದಾದಮೇಲೆ ಪಾಪು ಆಟ ಮಾಡ್ತಾಯಿದ್ಲು ಅಂತ ಹೇಳಿ ಫ್ರಾಗಲ್ಲಿ ಕೂರಿಸ್ದೆ. ಅವಳೇ ಎಕ್ಸೈಟಲ್ಲಿ ಫ್ರಾಗಮ್ಮ ಅಂತ ಕಂಡಿಡ್ದು ನೀಟಾಗಿ ಹೇಳ್ತಾ ಇದ್ಲು, ಕೂರ್ತೀನಿ ಅಂತ. ಸರಿ ಅಂತ ಹೇಳಿ ಅದರಲ್ಲಿ ನನ್ನ ಹಸ್ಬೆಂಡ್ನ ಕಳ್ಸೋಣ, ಆದರೂ ಪಾಪು ಜೊತೆ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಅವರು ಹೋಗಲಿಲ್ಲ. ಟಿಕೆಟ್ ತೊಗೊಂಡು ತನಕ ಹೋಗ್ತೀನಿ ಅಂದ್ಬಿಟ್ಟು ಅದಾದಮೇಲೆ ಹೋಗಲೇ ಇಲ್ಲ. ನಾನೇ ಹೋದೆ. ಬ್ಯಾಕ್ ಪೇನ್ ಬರುತ್ತೆ ಇದ್ರ ಮೇಲೆ ಕುತ್ಕೊಂಡ್ರೆ, ನಾರ್ಮಲಾಗಿ ಬ್ಯಾಕ್ ಪೇನ್ ಕುತ್ಕೊಂಡು ಈ ಥರ ಜಂಪ್ ಮಾಡುತ್ತಲ್ವ, ಸೊ ಹಾಗಾಗಿ ಬ್ಯಾಕ್ ಪೇನ್ ಬರುತ್ತೆ. ಬ್ಯಾಕ್ ಪೇನ್ ಇದ್ದವರು ಆಡೋಕ್ಕೆ ಹೋಗಬೇಡಿ. ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಆಟ ಅಂದ್ಕೊತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು
ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಇಷ್ಟು ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಪಾಪು ಕೂಡ ಎಂಜಾಯ್ ಮಾಡಿದ್ವಿ. ಇಲ್ಲಿಂದ ಬರೋಕ್ಕೆ ಅವಳಿಗೆ ಮನಸ್ಸಿಲ್ಲ ಅಳ್ತಾ ಇದ್ಲು. ಇನ್ನೂ ಒಂದು ರೌಂಡ್ ಆಡ್ತೀನಿ ಅಂತ ಅಲ್ಲೇ ಕೂತಿದ್ದಾಳೆ ನೋಡಿ. ಅವ್ರ ಪಪ್ಪನ ಕೂಡ ಕರಿತಿದ್ದಾಳೆ. ಅದಾದಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಆ ಕ್ರೌಡ್ ಕಡಿಮೆ ಇತ್ತಲ್ವ, ಸೊ ಲೈಟಿಂಗ್ಸಲ್ಲಿ ಒಂದೆರಡು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಇದನ್ನು ಸ್ಟಾರ್ಟಿಂಗ್ ಹಾಕೋದೇ ಮರ್ತೋಗಿ ಇದಕ್ಕೆ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಇಷ್ಟೇ. ಪಾಪು ಒಳಗಡೆ ಹೋಗಬೇಕು ಅಂತ ಹೇಳಿ ಅಳ್ತಿದ್ದಾಳೆ. ಸೊ ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲೀಸಿಗೂ ಕೂಡ ಶೇರ್ ಮಾಡಿ. ನಾವು ಬಂದಿರೋದು ರೋಬೋಟಿಕ್ ಬಟರ್ಫ್ಲೈ ಪಾರ್ಕಿಗೆ. ತುಂಬಾ ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಮನೆಗೆ ಹೊರಟಿದ್ದೀವಿ ಇವಾಗ. ಫ್ಲೈಓವರ್ ಮೇಲಿಂದ ಮಾರ್ಕೆಟ್, KR ಮಾರ್ಕೆಟ್ ಹೇಗೆ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೀಡಿಯೋಲಿ ಅಷ್ಟು ಜಸ್ಟಿಸ್ ಮಾಡಿಲ್ಲ. ಸೊ ನಾವಿವಾಗ ಟ್ರಾಫಿಕ್ಕಲ್ಲಿ ಮನೆಗೆ ಬಂದ್ವಿ. ನಾನು ಮಧ್ಯಾಹ್ನ ಏನು ಅಡುಗೆ ಮಾಡಿರಲಿಲ್ಲ. ಸೊ ಹಾಗಾಗಿ ಹೊರಗಡೆನೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿದರು ನನ್ನ ಹಸ್ಬೆಂಡ್. ಸೊ ಹಾಗಾಗಿ ದೋಸೆ ಇಲ್ಲಾಂದರೆ ಮೀಲ್ಸ್ ಏನಾದರೂ ತೊಗೊಳ್ಳೋಣ ಅಂತ ಹೋದ್ವಿ. ನೈಟ್ ಆಗಿದ್ರೆ ಮೀಲ್ಸ್ ಏನು ಬೇಡ ಅಂತ ಹೇಳಿದ್ರು, ತಿನ್ನೋಕ್ಕಾಗಲ್ಲ ಜಾಸ್ತಿ ಅಂತ ಹೇಳಿ. ಅಲ್ಲೂ ಪಾಪ್ಕಾರ್ನ್ ಎಲ್ಲ ತಿಂದಿದ್ವಲ್ವ, ಸೊ ಹಾಗಾಗಿ ದೋಸೆ, ಚೌ ಬಾತ್ ಹಾಗೆ ಇಡ್ಲಿ ತೊಗೊಂಡು ಮನೆಗೆ ಹೊರಟ್ವಿ. ಎಲ್ಲ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಸವಿಸಾಗರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟು ರಾತ್ರಿಲೂ ಕೂಡ ಅಲ್ಲಿ ತುಂಬ ರಶ್ ಇತ್ತು, ಲೈನಲ್ಲಿ ಕೂಡ ನಿಲ್ಲಬೇಕಾಗಿತ್ತು. ಸೊ ಅದು ಬೇಡ ಅಂತ ಆಪೋಸಿಟೇ ಒಂದು ಹೋಟೆಲ್ ಇತ್ತು. ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ದೋಸೆ ಎಲ್ಲ. ಬೆಣ್ಣೆ ದೋಸೆ, ನನ್ನ ಮಗಳಿಗೆ ಬೆಣ್ಣೆ ದೋಸೆ ತಗೊಂಡು ತಿನ್ನಿಸ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ನಿಜ ಹೇಳಬೇಕು ಅಂದರೆ ನಾನು ಫಸ್ಟೆಲ್ಲ ದೋಸೆ ಇಡ್ಲಿನೇ ತಿಂತಿರಲಿಲ್ಲ. ಇವಾಗ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಮನೇಲಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ತಿಂತೀನಿ. ಬಟ್ ನಾನು ಆದ್ರೂ ಹೊರಗಡೆ ದೋಸೆನ ತಗೊಳ್ಳಲ್ಲ. ನನಗೆ ಇಷ್ಟ ಆಗಲ್ಲ, ಏನೋ ಗೊತ್ತಿಲ್ಲ. ನನ್ನ ಮಕ್ಕಂಗಂತೂ ತುಂಬಾ ಇಷ್ಟ ಆಗುತ್ತೆ ಇಡ್ಲಿ ದೋಸೆ. ಹೊರಗಡೆ ಹೋಟೆಲ್ದು ಇಡ್ಲಿ ದೋಸೆ ನನಗಂತೂ ಇಷ್ಟ ಆಗಲ್ಲ. ನಮ್ಮ ಮನೇಲಿ ಮಾಡಿರೋ ಇಡ್ಲಿ ದೋಸೆನೇ ನಂಗೆ ಇಷ್ಟ ಆಗೋದು. ಸೊ ಅದಾದಮೇಲೆ ಊಟ ಮಾಡಿದ್ವಿ. ನನ್ನ ಹಸ್ಬೆಂಡ್ ನೈಟ್ ಶಿಫ್ಟ್ ಇತ್ತು, ಸೊ ಅವರು ಹೊರಟರು. ಪಾಪು ಏನು ಹೇಳ್ತಾಳೆ ನೋಡಿ.